ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ನನ್ನ ಫ್ರೆಂಡ್ಸ್ಗಳೆಲ್ಲ? ಇವತ್ತು ನಾನೊಂದು ಮಾರಿಗುಡಿ ಟೆಂಪಲ್ ಹತ್ರ ಇದ್ದೇನೆ. ನೋಡಿ, ಇಲ್ಲಿ ಮಾರಿಗುಡಿ ಟೆಂಪಲ್ ಕಾಣ್ತಾ ಇದೆ ನಿಮಗೆ. ನಾನು ಅಲ್ಲಿ ಇದ್ದೇನೆ. ಇವತ್ತು ನಾನೊಂದು ಇಲ್ಲಿ ವ್ಲಾಗ್ ಮಾಡಬೇಕಂತಿದ್ದೇನೆ. ಯಾಕೆಂದರೆ ಇಲ್ಲಿ ಫುಟ್ ಮಸಾಜ್ ಎಲ್ಲ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಇವತ್ತೊಂದು ವ್ಲಾಗ್ ಮಾಡ್ತೇನೆ ನಾನು. ನೀವು ನೋಡಿ, ಒಳಗೆ ಹೋಗೋಣ ನಾವೀಗ. ಅಲ್ಲಿ ಏನೆಲ್ಲ ಆಗ್ತದೆ, ಯಾರೆಲ್ಲಿದ್ದಾರೆ ಎಲ್ಲ ನೋಡೋಣ. ಇಷ್ಟು ಜನ ಎಲ್ಲ ಕೂತಿದ್ದಾರೆ ಇಲ್ಲಿ. ಅಲ್ಲಿ ಹೋಗಿ ಅವರ ಹತ್ರ ಮಾತಾಡೋಣ ಏನಂತೇಳಿ. ಈಗ ನಾನು ಒಳಗೆ ಬಂದು ಇಲ್ಲಿ ಇಷ್ಟು ಕಾಣಿಸ್ತಾ ಇದ್ದೇನೆ, ಇನ್ನು ಹತ್ರ ಹೋಗುವ, ಏನೆಲ್ಲ ಉಂಟಂತ ಅಲ್ಲಿ ಅವ್ರ ಹತ್ರ ಕೇಳುವ. ನೋಡಿ, ನಾನು ಸಹ ಕೂತಿದ್ದೇನೆ, ನನ್ನ ಕಾಲಿಟ್ಟಿದ್ದಾರೆ. ಈಗ ಕಾಲಿಗೆ ಮಸಾಜ್ ಆಗ್ತಾ ಉಂಟು, ಒಳ್ಳೆ ಆಗ್ತದೆ ಮಾತ್ರ. ಅದು ನೋಡಿ, ನನ್ನ ಕಾಲು ತುಂಬ ಶೇಕ್ ಆಗ್ತಾ ಉಂಟು. ನೋಡಿ, ಈ ಮಿಷಿನ್ ಮೇಲೆ ಕಾಲಿಟ್ಟರೆ ನಮ್ಮ ಲೆಗ್ ಪೇಯ್ನು ಮತ್ತು ಬಾಡಿ ಪೇಯ್ನು ಎಲ್ಲ ಹೋಗುತ್ತೆ ಅಂತೆ. ಇಲ್ಲಿ ಫ್ರೀ, ನಾಳ್ದು 5 ತನಕ ಉಂಟಂತೆ, ಫ್ರೀ ಇರೋದು. ಎಲ್ಲರೂ ತುಂಬ ಜನ ಬರ್ತಾರೆ. ನೋಡಿ, ನನ್ನ ಬೆರಳು ಶೇಕ್ ಆಗ್ತಾ ಉಂಟು ನೋಡಿ ಕಾಲಿದು. ಅವರಿಷ್ಟು ಮಿನಿಟ್ಸ್ ಎಲ್ಲ ಹಾಕಿಟ್ಟಿದ್ದಾರೆ ನೋಡಿ. ಫುಟ್ ಮಸಾಜ್ ಟೈಮ್ಸ್ ಎಲ್ಲ ಹಾಕಿರ್ತಾರೆ ಅದರಲ್ಲಿ. ಅದರ ಟೈಮ್ ಆಗುವಾಗ ಅದು ಆಫ್ ಆಗ್ತದೆ. ಅದರ ಬೇರೆ ಮಾಹಿತಿ ಎಲ್ಲ ನಾನೀಗ ಅವರ ಹತ್ರ ಕೇಳಿ ಹೇಳ್ತೇನೆ. ನನಗಿಷ್ಟೇ ಗೊತ್ತಿರೋದು. ನಾನೀಗ ನೋಡುವ ಅದರ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅಂತ ನೋಡುವ ಅಂತ ಬಂದಿದ್ದೇನೆ. ಐ ಥಿಂಕ್ ಎಲ್ಲರಿಗೂ ಆಗಿರಬೇಕು. ಅವರು ತುಂಬಾ ಒಳ್ಳೇದಾದವರು. ಅಂದರೆ ಲೈಕ್ ಮೊನ್ನೆ ಏನು ಗೊತ್ತಲ್ಲ, ನಾನು BC ರೋಡಲ್ಲಿ ಕ್ಯಾಂಪ್ ಮಾಡುವಾಗ ಅವರು 20 ವರ್ಷದಿಂದ ನಿದ್ರೆ ಮಾಡಿಲ್ಲ. 20 ವರ್ಷ ನಿದ್ರೆ ಮಾಡಿಲ್ಲ. ನೀವು ಎಣಿಸಿ, ಇದು ನಾನು 20 ವರ್ಷದಿಂದ ನಿದ್ರೆ ಮಾಡಿಲ್ಲ. ನಿದ್ರೆನೇ ಇಲ್ಲ, 0. ಓಕೆ, ಸೊ ಅವರಿಗೆ 1 ವೀಕಲ್ಲಿ ನಿದ್ರೆ ಬ್ಯಾಕಪ್ ಆಗಿದೆ. ಒಂದೇ ವೀಕಲ್ಲಿ ನಿದ್ರೆ ಬ್ಯಾಕಪ್ ಆಗಿದೆ. ಅವರು ರಾತ್ರಿಗೆ ರೋಡಲ್ಲೆಲ್ಲ ಓಡಾಡ್ತಿರೋದು. ಪೊಲೀಸ್ ಸಿಕ್ಕಿದ್ರು, ಏನಾಗಿದೆ ಅಂತ ಹೇಳಿ ಮನೆ ಕಳಿಸ್ತಾರೆ. ಸರ್, ನಿಮ್ಮ ಹೆಸರೇನು? ಜಗದೀಶ್ ಅಂತ. ನೀವು ಎಷ್ಟು ದಿನದಿಂದ ಬರ್ತಾ ಇದ್ದೀರಾ? 21 ತಾರೀಕಿಂದ ಬರ್ತಾ ಇದ್ದೀರಾ. ನಿಮ್ಗೆ ಏನು ಅನಿಸಿದೆ? ಈಗ ಏನು ಪ್ರಾಬ್ಲಮ್ ಇತ್ತು ನಿಮಗೆ? ನನಗೆ ಇಲ್ಲಿ ಈಗ 2-3 ದಿವಸ ಆಯಿತು. ಇಲ್ಲಿ ಈಗ ಸ್ವಲ್ಪ ಆರಾಮಾಗಿದೆ. ಅಂದರೆ ಮುಂಚೆಗಿಂತ ಈಗ ಬೆಟರ್ ಆಗಿದೆ. ಥ್ಯಾಂಕ್ ಯು ಸರ್. ಸೆಕೆಂಡ್ ಡೇಸಾ? ನಿಮ್ಮ ಹೆಸರು? ಹೇಗೆ ಅನ್ನಿಸ್ತೆ ನಿಮಗೆ? ಒಳ್ಳೆಯದು. ಸುರಿಗೆ ಬರಬೇಕಿತ್ತು, ನಾನು ಸ್ವಲ್ಪ ಬಿಸಿ ಇದ್ದೇನೆ, ಅದಕ್ಕೋಸ್ಕರ ಬರಲಿಕ್ಕೆ ಆಗಲಿಲ್ಲ. ಅದಕ್ಕೆ ನಿಮ್ಮ ಸ್ಟಾಫ್ ಹತ್ರ ಕೇಳಿದೆ, ಇನ್ನೂ ಎಲ್ಲಿ ನಿಮಗೆ ಇಂಥ ಇದು ಶಿಬಿರ ಮಾಡ್ತಾರೆ. ಅವರೇನಿದ್ರು ಅದೇ ಗೊತ್ತಿಲ್ಲ. ನಾನು ಎಲ್ಲಿ ಅದು ಕ್ಲೋಸ್ ಬೈ ಇದ್ದರೆ ಸ್ಟೈಂಗೆ ಮತ್ತೆ ಡೈಲಿ ಬರುವ ಅಂತ. ಆದರೆ ಇದು ನಾನಂದರೆ ನಮ್ಮದು ಪ್ರಾಬ್ಲಮ್ ಇಲ್ಲ. ನಾನೊಂದು 30 ವರ್ಷ ಇಲ್ಲಿ ದುಬೈಯಲ್ಲಿ ಏರ್ಪೋರ್ಟಲ್ಲಿ ಕೆಲಸ ಮಾಡ್ತಿದ್ದೆ. ಹೆಚ್ಚಾಗಿ ಅದು ನಿಂತು ಕೆಲಸ. ಹಾಗೆ ಈಗ ಬಂದ ನಂತರ ಸೈಕಲ್ ಸ್ವಲ್ಪ ಹೀಗೆ ಕಾಲು ಒತ್ತಿದ್ರು ಅಲ್ಲಿ ಆಗದ ಸ್ವಲ್ಪ ಈ ಇರುವೆ ಬಂದಾಗೆ ಆಗ್ತಿತ್ತು. ನನ್ನ ಅಂದಾಜಿ ಇದು ಕಂಟಿನ್ಯೂ ಮಾಡಿದರೆ ಹೋಗ್ಬೋದು. ಈಗ ಮೊದಲಿಗಿಂತ ಕಡಿಮೆ ಉಂಟು. ಈಗ ಮಾತ್ರ ನೋವಿಗೆ ಏನಿಲ್ಲ, ಆದರೂ ಒತ್ತಿದ್ರೆ ಆ ಪೋರ್ಷನಲ್ಲಿ ಎಂಟಲ್ಲಿ ಅದು ಯೂಟ್ಯೂಬಲ್ಲಿ ನಾನು ತುಂಬ ನಿಂತು ಕೆಲಸ ಮಾಡೋದ್ರಿಂದ ಆಗಿರ್ಬೋದು. ಬ್ಲಡ್ ಎಲ್ಲ ಸರ್ಕ್ಯುಲೇಷನ್ ಇಲ್ಲ. ವೆರಿ ಗುಡ್ ಫಾರ್ ದ್ಯಾಟ್ ಟ್ರೀಟ್ಮೆಂಟ್. ಇಸ್ ವೆರಿ ಗುಡ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಅನಿಸಿಕೆ ಹೇಳಿ ಸರ್, ನಿಮಗೆ ಏನು ಪ್ರಾಬ್ಲಮ್ ಇತ್ತು ಅಂತೇಳಿ? ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಪ್ರಾಬ್ಲಮ್ ಇಲ್ಲಿಂದ ಕೆಳಗೆ ಕಾಲಿದ್ದು. ವೆರಿಕೋಸ್ ವೆನ್ಸ್ ಅದೀಗ ಭಾಳಷ್ಟು ಕ್ಲಿಯರ್ ಆಗಿದೆ. ಕಾಲಲ್ಲಿ ಒಂದು ಫಸ್ಟಿಗೆ ತೋರಿಸಿದ್ದೇನೆ. ಓಕೆ. 90% ಕ್ಯೂರ್ ಆಗಿತ್ತು. 10% ಅಷ್ಟು ಬ್ಯಾಲೆನ್ಸ್ ಆಗಿದೆ. ಹೇಳಿದ ಕೋರ್ಸ್ ಕಂಪ್ಲೀಟ್ ಆಗಬೇಕಾದ್ರೆ ಕಂಪ್ಲೀಟ್ ಕ್ಯೂರ್ ಆಗಿದೆ. ಆಯಿತು. ಈಗ ಒಂದು 5% ಕ್ಯೂರ್ ಆಗಿದೆ. ಇನ್ನೂ 5% ಅಷ್ಟು ಉಳಿದಿದೆ. ಈ ಬ್ಲಡ್ ಸರ್ಕ್ಯುಲೇಷನ್ ನನಗೆ ಈಗ ಸ್ಯಾಟಿಸ್ಫೈಡ್. ನಿಮಗೆ ನನಗೆ ಸಮಸ್ಯೆ ಇಲ್ಲ. ಈಗ ನಿಮಗೆ ಅಂದರೆ ತುಂಬ ಹ್ಯಾಪಿಯಾಗಿದ್ದೀರಿ, ಎಲ್ಲ ರಿಲೀಫ್ ಆಗಿದೆ. ಓಕೆ, ಥ್ಯಾಂಕ್ ಯು. ಮುಂಚೆಗಿಂತ ನಿಮಗೆ ತುಂಬ ಬೆಟರ್ ಆಗಿದೆ. ಓಕೆ ಸರ್, ಥ್ಯಾಂಕ್ ಯು. ನೋಡಿ, ಎಲ್ಲರ ಮಾಹಿತಿ ಕೊಟ್ಟು ಎಲ್ಲರೂ ಕೂಡ ಒಳ್ಳೆ ಒಪಿನಿಯನ್ ಹೇಳಿದ್ದಾರೆ. ಕೆಲವರಿಗೆ ನಿದ್ದೆ ಬರ್ತಾ ಇರಲಿಲ್ಲ, ಗಂಟು ನೋವು, ಬ್ಲಡ್ ಸರ್ಕ್ಯುಲೇಷನ್ ಇಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ಪ್ರಾಬ್ಲಮ್ ಇತ್ತು. ಆದರೆ ಈಗ ಇಲ್ಲಿ ಬಂದು ಕೆಲವರಿಗೆ 2 days ಆಯಿತು, 4 days ಆಯಿತು, 1 week ಕೂಡ ಆಗಿದೆ. ಎಲ್ಲರಿಗೆ ತುಂಬ ಒಳ್ಳೆಯದಾಗಿದೆ ಅಂತ ಎಲ್ಲರೂ ಒಳ್ಳೆ ರೀತಿಯಲ್ಲಿ ನಮಗೆ ಈಗ ಒಳ್ಳೊಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಇವರಿದ್ದಾರೆ, ಇವರು ಇಲ್ಲಿ
ಇವರು ಸುನೀತಾ ಅಂತ ಇಲ್ಲಿ ಸ್ಟಾಫು. ಅಂದರೆ ಇಲ್ಲಿ ಪ್ರತಿಯೊಬ್ಬರು ಬರ್ತಾರೆ, ಅದು ಯಾರು ಏನು ಹೇಗೆ ಅಂತ ಗೊತ್ತಿಲ್ಲ. ಪ್ರತಿಯೊಂದು ಜನ ಬಂದರೂ ಕೂಡ ಇವರು ಅವರನ್ನು ಒಳ್ಳೆ ರೀತಿಯಲ್ಲಿ ಟ್ರೀಟ್ ಮಾಡ್ತಾರೆ. ಅಂದರೆ ತುಂಬ ಪ್ರೀತಿಯಾಗಿ ಕ್ಲೋಸ್ ಆಗಿ ಎಲ್ಲರ ಹತ್ರ ಒಳ್ಳೆ ರೀತಿ ಟ್ರೀಟ್ ಮಾಡ್ತಾರೆ. ಹಾಗೆ ಇಲ್ಲಿ ಬರುವವರಿಗೆ ಕೂಡ ಒಳ್ಳೆ ರೀತಿ ಟ್ರೀಟ್ ಮಾಡುವಾಗ ನಾಳೆ ಕೂಡ ಬರುವ ಅಂತ ಅನಿಸ್ತದೆ. ಅಂಥ ಒಳ್ಳೆ ಮನಸ್ಸು ಗುಣ ಇವರಿಗಿದೆ. ಅಂದರೆ ಇವರಿಗೆ ತುಂಬ ಥ್ಯಾಂಕ್ಸ್. ನಾನು ಕೂಡ ಇವತ್ತು ಬಂದು ಇವರಲ್ಲಿ ಒಳ್ಳೆ ರೀತಿಯಲ್ಲಿ ಫ್ರೆಂಡ್ಲಿಯಾಗಿ ಕ್ಲೋಸ್ ಆಗಿ ಒಳ್ಳೆ ರೀತಿ ಟ್ರೀಟ್ ಮಾಡಿದರೆ ನನಗೆ ಕೂಡ ತುಂಬ ಖುಷಿಯಾಗಿದೆ. ಹಾಗೆ ನೀವು ಕೂಡ ಇದರ ಮಾಹಿತಿಯನ್ನು ನನಗೆ ನಿಮಗೆ ಹಾಕ್ತೇನೆ. ನಿಮಗೆ ಕೂಡ ಬೇಕು ಅನಿಸಿದರೆ ನಂಬರಿಗೆ ಕಾಲ್ ಮಾಡಿ, ಸರ್ ಇರ್ತಾರೆ, ಅವರ ಮಾಹಿತಿ ಎಲ್ಲ ತಗೊಳ್ಳಿ ನೀವು. ಮತ್ತು ಆ ಮಿಷಿನ್ ತಗೊಳ್ಳೋದಾದರೆ ನಿಮಗೆ ಅದರ ಬಗ್ಗೆ ರೇಟ್ ಎಲ್ಲ ಹೇಳ್ತಾರೆ, ನೀವು ತಗೊಳ್ಳಿ. ಡೆಮೋ ನೋಡಬೇಕು. ಥ್ಯಾಂಕ್ ಯು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಕಳಿಸಿ. ಬಾಯ್. ಥ್ಯಾಂಕ್ ಯು. ಸರ್ ನಮಗೆ ತುಂಬ ಒಳ್ಳೆ ಇಲ್ಲಿ ಅವಕಾಶ ಕೊಟ್ಟಿದ್ದಾರೆ ವಿಡಿಯೋ ಮಾಡುವಂಥದ್ದು. ಹಾಗೆ ಇಲ್ಲಿ ಬಂದವರಿಗೆ ಕೂಡ ಒಳ್ಳೆ ರೀತಿಯಲ್ಲಿ ಟ್ರೀಟ್ ಮಾಡ್ತಾರೆ. ಮನೆಯವ್ರ ಥರ ತುಂಬ ಪ್ರೀತಿಯಲ್ಲಿ ಮಾತಾಡ್ತಾರೆ. ಯಾರು ಏನು ಅಂತ ಎಲ್ಲರೂ ಒಂದೇ ಥರ ಪ್ರೀತಿಯಲ್ಲಿ ಮಾತಾಡ್ತಾರೆ. ಹಾಗೆ ಇಲ್ಲಿ ಬರೋರಿಗೆ ಕೂಡ ನಾಳೆ ಬರುವಂಥ ಮನಸ್ಸಾಗುತ್ತೆ ಅಲ್ವಾ ಸರ್? ಹೌದೌದು. ಸೊ ನಮಸ್ತೆ. ಸೊ ನಾನು ಶ್ರೀಧರ್ ಪೂಜಾರಿ ಅಂತ ಹೇಳಿ ಪೂರ್ವ ಮಾರಿಗುಡಿ ದೇವಸ್ಥಾನದಲ್ಲಿ ನಾವು ಕ್ಯಾಂಪನ್ನು ಮಾಡ್ತಿದ್ದೇವೆ. ಸುಮಾರಷ್ಟು ಜನ ಬಂದು ಇದರ ಥೆರಪಿಯ ಅನುಭವವನ್ನು ಪಡೆದಾರೆ. ಮತ್ತು ಕೆಲವರು ತುಂಬಾ ಒಳ್ಳೆಯದಾಗಿದ್ದು ಕೂಡ ಹಲವಷ್ಟು ಜನರಿಗೆ ಒಳ್ಳೆಯದಾಗಿದೆ. ಇದು ಮೇಯ್ನ್ ಕಾನ್ಸೆಪ್ಟ್ ಬಂದುಬಿಟ್ಟು ಬ್ಲಡ್ ಸರ್ಕ್ಯುಲೇಷನ್ಸ್. ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಜೊತೆಗೆ ಯಾವುದಾದ್ರೂ ಬ್ಲಡ್ ಸರ್ಕ್ಯುಲೇಷನ್ ರಿಲೇಟೆಡ್ ಪ್ರಾಬ್ಲಮ್ ಇದೆ, ಲೈಕ್ ಶುಗರ್ ಇರ್ಬೋದು, BP ಇರ್ಬೋದು, ವೆರಿಕೋಸ್ ವೇನ್ ಇರ್ಬೋದು, ನಿದ್ರೆ ಪ್ರಾಬ್ಲಮ್ ಇರ್ಬೋದು, ಅಥವಾ ಡಯಾಬಿಟೀಸ್ ನ್ಯೂರೋಪತಿ ಇದ್ದವರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ಪ್ಲಸ್ ನರ್ವ್ಸ್ ಆ್ಯಕ್ಟಿವೇಷನ್ ಆಗುತ್ತೆ. ಸೊ ಹೀಗಾಗೋದ್ರಿಂದ ಸಾಕಷ್ಟು ಕಾಯಿಲೆಗಳಿಗೆ ಪರಿಹಾರ ಸಿಗ್ತದೆ. ಅದರ ಜೊತೆಗೆ ಏನೂ ಪ್ರಾಬ್ಲಮ್ ಇಲ್ಲದವರಾದರೆ ಅರ್ಧ ಗಂಟೆ ಥೆರಪಿ ಮಾಡಿದರೆ ಸಾಧಾರಣ 4 ರಿಂದ 5 ಕಿಲೋಮೀಟರ್ ವಾಕಿಂಗ್ ಮಾಡೋದಷ್ಟು ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಹಾಗಾಗಿ ಇದು ಪ್ಯಾರಲಲ್ಲಿ ವಾಕಿಂಗ್ ಮಾಡಿದಾಗುತ್ತೆ. ಸೊ ಹಾಗಾಗಿ ಮೇಡಮ್ ಇಲ್ಲಿ ವಿಡಿಯೋ ಶೂಟ್ ಮಾಡಿದ್ದಾರೆ. ತುಂಬ ಜನರಿಗೆ ಅನುಕೂಲ ಆಗಿದೆ, ಅವರು ಎಕ್ಸ್ಪೀರಿಯನ್ಸ್ ಕೂಡ ತಗೊಂಡಿದ್ದಾರೆ. ಹಾಗಾಗಿ ಯಾರಾದರೂ ಈ ಥರ ಪ್ರಾಬ್ಲಮ್ ಅವರು ಇದ್ದರೆ, ನಾನು ಹೇಳಿದಾಗೆ ಕೆಲವು ಪ್ರಾಬ್ಲಮ್ಗಳನ್ನು ಮೆನ್ಷನ್ ಮಾಡಿದ್ದೇವೆ ಇದರಲ್ಲಿ ಇದೆ. ಸೊ ಯಾರು ಇದ್ದರೆ ಅಂಥವರು ನಮ್ಮ ಫ್ರೀ ಕ್ಯಾಂಪಿಗೆ, ಅಂದರೆ ಮಂಗಳೂರಲ್ಲಿ ಥ್ರೂಔಟ್ ಮ್ಯಾಂಗ್ಳೂರು ಎಲ್ಲ ಕಡೆ ಫ್ರೀ ಥೆರಪಿ ಕ್ಯಾಂಪನ್ನು ಮಾಡ್ತಾ ಇದ್ದೇವೆ, ಎಲ್ಲ ಕಡೆ ಎಲ್ಲ ಏರಿಯಾದಲ್ಲಿ ಸಹ. ಸೊ ಹಾಗಾದರೆ ನಿಮ್ಮ ಏರಿಯಾದಲ್ಲಿ ಏನಾದ್ರೂ ಇದ್ದರೆ ಮಾಡೋದಾಗಿದ್ದರೆ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಪ್ಲಸ್ ನಿಮಗೆ ಅನುಭವ ಮಾಡಬೇಕು ಅಂತ ಹೇಳಿದರೆ ನನ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಉಚಿತ ಫುಡ್ ಪಲ್ಸ್ ಥೆರಪಿಯ ಫಲವನ್ನು ಅನುಭವಿಸಲಿಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ನಿಮ್ಮ ಈ ತುಂಬ ಮಾಹಿತಿ ಕೊಟ್ಟದಕ್ಕೆ, ಮತ್ತು ಇಲ್ಲಿ ಬಂದು ಎಲ್ಲರಿಗೂ ಒಳ್ಳೆಯದಾಗಿದೆ. ಅಂದರೆ ಯಾರಿಗೂ ಕೂಡ ಇಲ್ಲಿ ನಾನೀಗ ಕೇಳಿದ ಎಲ್ಲರ ಹತ್ರ ಒಂದು ಕೇಳಿದ್ದೇನೆ, ಎಲ್ಲರೂ ಕೂಡ ಒಂದು ಒಳ್ಳೆಯದೇ ಹೇಳಿದ್ದಾರೆ. ಅಂದರೆ ಇಲ್ಲಿ ಬಂದ ಮೇಲೆ ತುಂಬ ಜನರಿಗೆ ಹೆಲ್ಪ್ ಆಗಿದೆ. ಹಾಗೆ ನಿಮಗೆ ತುಂಬ ಥ್ಯಾಂಕ್ಸ್. ನಮಗೆ ತುಂಬ ಮಾಹಿತಿ ಕೊಟ್ಟದಕ್ಕೂ ಕೂಡ ತುಂಬ ಥ್ಯಾಂಕ್ಸ್ ಸರ್. ಫೈನಲಿ ವಿಡಿಯೋ ಎಲ್ಲ ಮಾಡಿ ಆಯಿತು. ಈಗ ನಾನು ನನ್ನ ಮಹಾರಾಜನೊಟ್ಟಿಗೆ ಹೊರಡ್ತಾ ಇದ್ದೇನೆ. ನೋಡಿ, ನನ್ನ ಮಹಾರಾಜ ಇದ್ದಾನೆ ಇಲ್ಲಿ, ಅವನ ಜೊತೆ ನಾನೀಗ ಶಾಪಿಗೆ ಹೊರಡ್ತಾ ಇದ್ದೇನೆ. ಹಾಗೆ ನೋಡಿ, ನಾನೀಗ ಮಾರಿಗುಡಿ ಟೆಂಪಲಲ್ಲಿ ಪೂಜೆ ಎಲ್ಲ ಆಗ್ತಾ ಉಂಟು. ನಾನೀಗ ದೇವಸ್ಥಾನದಲ್ಲಿ ಪೂಜೆ ಆಗ್ತಾ ಉಂಟು. ನನ್ನ ವಿಡಿಯೋ ಎಲ್ಲ ಆಯಿತು. ನಾನೀಗ ನನ್ನ ಶಾಪಿಗೆ ಹೊರಡ್ತಾ ಇದ್ದೇನೆ. ಹಾಗೆ ಯಾರೆಲ್ಲ ನನ್ನ ವಿಡಿಯೋ ವ್ಲಾಗ್ ನೋಡಲಿಲ್ಲ, ಸಬ್ಸ್ಕ್ರೈಬ್ ಆಗಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ.